ಯಾರ್ರಿ ನೀವು? ಅಲ್ಲ ನೀವ್ ಸಾಯ್ಬೇಕು ಅಂತ ಬಂದ್ರ ಅಥವಾ ನಾನ್ ಸಾಯೋವರ್ಗು ಜೈಲಲ್ಲೇ ಕೊಳಿಬೇಕು ಅನ್ನೋ ಕಾರಣ ಇಟ್ಕೊಂಡ್ ಬಂದ್ರ? ಐಮ್ ಸಾರಿ. ಅಲ್ಲ ನೋಡಿ ಮಿಸ್, ನಾನ್ ನಚಿಕೇತ್ ಅಂತ, ನಾನೊಬ್ಬ ಡಾಕ್ಟರು. ನೋಡಿ, ನೀವ್ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಯಾಕೆ ಬಂದ್ರಿ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ಹೀಗ್ ಮಾಡೋದ್ ತಪ್ಪು. ವಿಷಯ ನನ್ನ ಹತ್ರ ಹೇಳೋ ಹಾಗಿದ್ರೆ ನನ್ನ ಹತ್ರ ಹೇಳ್ಕೊಡಿ, ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ. ನನಗ್ ಯಾರ ಸಹಾಯನೂ ಬೇಡ. ಸಹಾಯ ಮಾಡ್ತೀನಿ ಅಂತ ಬಂದವ್ರ ದುರುದ್ದೇಶ ಏನು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ನಂಗೆ ಯಾವ ಸಹಾಯನೂ ಬೇಡ, ನಾನ್ ಸಾಯ್ಬೇಕು. ಏನ್ ಹುಚ್ಚಿಗೆ ಸಿಡ್ತಿದ್ಯಾ? ಅಲ್ಲ ಏನ್ ಕಷ್ಟ ಬಂತು ಅಂತ ಈ ತರ ಒಂದ್ ಡಿಸಿಷನ್ ತಗೊಳ್ತಾ ಇದೀರಾ? ಅಲ್ಲ, ಈ ತರ ಒಂದ್ ಯೋಚನೆ ಮಾಡೋಕ್ಕಿಂತ ಮುಂಚೆ ನಿಮ್ ಅಪ್ಪ ಅಮ್ಮ ನೆನ್ ಬರ್ಲಿಲ್ವಾ ನಿಮ್ಗೆ? ನೋಡಿ, ನಿಮ್ಗೆ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ ನಾನ್ ಸಹಾಯ ಮಾಡ್ತೀನಿ. ಒಂದ್ ವೇಳೆ ನನ್ನ ಹತ್ರ ಹೇಳ್ಕೊಳಕ್ ಇಷ್ಟ ಇಲ್ಲ ಅಂದ್ರೆ ನನ್ ಜೊತೆ ನಮ್ ಮನೆಗ್ ಬನ್ನಿ. ಅಲ್ಲಿ ನನ್ನ ಅಪ್ಪ ಅಮ್ಮ ಅಜ್ಜಿ ಅಣ್ಣ ಅಕ್ಕ ಎಲ್ಲಾ ಇದಾರೆ, ಅವ್ರ ಹತ್ರ ಹೇಳ್ಕೊಳ್ಳಿ. ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ನೀವು ನನ್ ಮೇಲೆ ನಂಬಿಕೆ ಇಡಬಹುದು. ನಮ್ಮ ಅಣ್ಣ ಇದಾನಲ್ಲ, ಅವನು ಇನ್ಸ್ಪೆಕ್ಟರ್ ಅಜಿತ್ ರಾಮ್ ನಾರಾಯಣ್. ನೀವ್ ಏನು ವರಿ ಮಾಡ್ಕೋಬೇಡಿ, ಅವನ್ ಹೇಳಿದ್ರೆ ಎಲ್ಲ ಸರಿ ಮಾಡ್ತಾನೆ. ಅಪೇಕ್ಷಾ? ಅಪೇಕ್ಷಾ ನನ್ನ ಅಕ್ಕ. ಅವಳು ನಿಮ್ಗೆ ಹೇಗೆ ಗೊತ್ತು? ಅಪೇಕ್ಷಾ ನನ್ನ ಅಕ್ಕನ ಫ್ರೆಂಡ್. ಇಷ್ಟೇ ಆಯ್ತು. ಐಮ್ ಸಾರಿ, ಹೀಗಾಗ್ಬಾರ್ದಾಗಿತ್ತು ನಿಮ್ಗೆ. ಒಂದ್ ನಿಮಿಷ ಇರಿ. ಹಲೋ ಅಪ್ಪು ಅಕ್ಕ, ಈ ಕ್ಷಣನೇ ಹೊರಟು ನಮ್ಮ ಮನೆಗ್ ಬಾ. ನಾನು ಆಮೇಲೆ ಎಲ್ಲ ಹೇಳ್ತೀನಿ, ಬಾ ಇವಾಗ. ನಮ್ಮ ಅಕ್ಕ ಮನೆಗ್ ಬರ್ತಾ ಇದ್ದಾಳೆ, ಓಕೆನಾ? ನೀವ್ ನನ್ ಜೊತೆ ಇವಾಗ ಮನೆಗ್ ಬನ್ನಿ. ಸ್ಪಂದನ, ಅಳ್ಬೇಡ. ನಿನ್ ಪರಿಸ್ಥಿತಿ ಏನು ಅಂತ ಅರ್ಥ ಆಗತ್ತೆ. ಬಹುಶಃ ಇದೆಲ್ಲ ಮರೆಯೋದಕ್ ನಿನ್ಗೆ ವರ್ಷನ್ಗಟ್ಲೆನೆ ತಗೊಳತ್ತೆ ಅನ್ಸತ್ತೆ. ಆದ್ರೆ ನೋಡು, ಯಾವತ್ತು ಸಾಯೋ ನಿರ್ಧಾರ ಮಾತ್ರ ಮಾಡ್ಬಾರ್ದು. ನೋಡು, ನಿನ್ ಜೊತೆ ನಾವ್ ಎಲ್ರೂ ಇರ್ತೀವಿ. ಏನಾಯ್ತು? ಯಾರು? ಬ್ರೋ, ನಾನ್ ವಾಪಸ್ ಮನೆಗ್ ಬರ್ಬೇಕಾರೆ ಅಜಿತು, ನನ್ ಫ್ರೆಂಡ್ ನರ್ಮದಾ ಇದ್ದಾಳಲ್ಲ, ಅವಳ ತಂಗಿ ಇವಳು ಸ್ಪಂದನ ಅಂತ. ನಾನ್ ನಿನ್ ತಮ್ಮ ಅಂತ ಹೇಳ್ದಾಗ್ಲೆ ಇವ್ರ ಅಪ್ಪು ಫ್ರೆಂಡ್ ಅಂತ ಹೇಳಿತ್ತು, ಅದಕ್ಕೆ ಮನೆಗ್ ಕರ್ಕೊಂಡ್ ಬಂದ. ಇಂತ ಒಂದ್ ಸಿಚುವೇಶನ್ ಅಲ್ಲಿ ಒಂದ್ ಫ್ರೆಂಡ್ ಇದ್ರೆ ಹೆಲ್ಪ್ ಆಗತ್ತೆ ಅಂತ. ಒಳ್ಳೇದಾಯ್ತು ಮಚ್ಚಿ. ಸಾವೇ ಎಲ್ಲದಕ್ಕೂ ಪರಿಹಾರ ಅಲ್ಲ, ಸಾವನ್ನ ಸ್ವೀಕರಿಸ್ಬೇಕು, ಆಹ್ವಾನಿಸಬಾರ್ದು. ಪ್ರಾಣ ಕಳ್ಕೊಳ್ಳುವಂಥದ್ದು ಏನಾಯ್ತೀಗ? ಅಲ್ಲ, ನಿಮ್ಗೆ ಏನ್ ತೊಂದರೆ ಆಗಿದೆಯೋ ಅದನ್ನ ಹೇಳ್ಕೊಳ್ಳಿ. ಇಲ್ಲಿರೋರೆಲ್ಲ ನಿಮ್ ಮನೆಯವರು ಅಂತ ಅನ್ಕೊಳ್ಳಿ. ಸ್ಪಂದನ, ಹೇಳು, ಏನಾಯ್ತು? ಎಲ್ರೂ ಇಷ್ಟ ಹೇಳ್ತಿದಾರಲ್ಲ, ದಯವಿಟ್ಟು ಏನ್ ನಡೀತು ಅಂತ ಹೇಳಿ. ನಿಮ್ ಕಣ್ಣು ನೋಡಿದ್ರೆ ಗೊತ್ತಾಗ್ತಿದೆ ಏನೋ ಅಪಘಾತ ಆಗಿದೆ ಅಂತ. ಯಾಕೆ ನೀವೇನು ಮಾತಾಡ್ತಿಲ್ಲ? ಯಾಕೆ ಇವ್ರ ಹತ್ರ ನನ್ ವಿಷಯ ಎಲ್ಲ ಹೇಳ್ಕೋಬೇಕು ಅಂತನಾ, ಅಥವಾ ಬೇರೆ ಏನಾದ್ರೂ ಕಾರಣ ಇದೆಯಾ? ದಯವಿಟ್ಟು ಹೇಳಿ. ನೋಡಿ, ಯಾವ್ದಕ್ಕೂ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಒಬ್ಬ ಪೊಲೀಸ್ ಆಫೀಸರ್ ಆಗಿ ಕೇಳ್ತಾ ಇದೀನಿ, ನಿಮ್ದೇನೇ ಸಮಸ್ಯೆ ಇದ್ರು ನಮ್ಮ ಹತ್ರ ಹೇಳ್ಕೊಳ್ಳಿ. ನನ್ಗೆ MBBS ಸೀಟ್ ಬೇಕಾಗಿತ್ತು. ನಮ್ ಮನೆ ಹತ್ರನೇ ಒಂದ್ ಕಾಲೇಜ್ ಇತ್ತು. ಅಮ್ಮ ಅದೇ ಕಾಲೇಜಿಗೆ ಹೋದ್ರೆ ಒಳ್ಳೇದು ಅಂತ ಹೇಳಿದ್ರು. ಆ ಕಾಲೇಜು ನಮ್ ಏರಿಯಾ ಕಾರ್ಪೊರೇಟರ್ ರಿಲೇಟಿವ್ದು. ಜೊತೆಗೆ ನಮ್ಮನೆ ಆರ್ಥಿಕ ಪರಿಸ್ಥಿತಿನೂ ಸರಿ ಇರ್ಲಿಲ್ಲ. ಅವ್ರ ಹತ್ರ ಹೋದ್ರೆ ನನ್ ಫೀಸು ಕಮ್ಮಿ ಆಗ್ಬೋದು ಅಂತ ಸರ್ಟಿಫಿಕೇಟ್ ಮತ್ತೆ ರಿಕ್ವೆಸ್ಟ್ ಲೆಟರ್ ಕೊಟ್ಬಿಟ್ಟು ಬಂದಿದ್ದೆ. ಅವ್ರ PA ಕಾಲ್ ಮಾಡಿ, ಇವಾಗ ಬಂದ್ರೆ ಕಾರ್ಪೊರೇಟರ್ ಫ್ರೀ ಇದ್ದಾರೆ, ನಿಮಗ್ ಸಿಗ್ತಾರೆ, ಬನ್ನಿ ಅಂತ ಕರೆದ್ರು. ನಾನು ಅವ್ರ ಆಫೀಸಿಗೆ ಹೋದೆ. ಅಯ್ಯೋ ಸ್ಪಂದನ ಅವ್ರೆ, ದಯವಿಟ್ಟು ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ ಪ್ಲೀಸ್. ಹೇಗ್ ಸಮಾಧಾನ ಮಾಡ್ಕೊಳ್ಳಿ? ಈ ವಿಷಯ ಏನಾದ್ರೂ 4 ಜನಕ್ಕೆ ಗೊತ್ತಾದ್ರೆ ನಮ್ಮ ಅಪ್ಪ ಅಮ್ಮನ್ ಗತೆ ಏನು? ಈ ಸಮಾಜದಲ್ಲಿ ತಲೆ ಎತ್ಕೊಂಡ್ ನಾನು ಹೇಗ್ ಓಡಾಡ್ಲಿ? ಅದಕ್ಕೆ ಸಾಯೋ ನಿರ್ಧಾರ ಮಾಡಿದ್ದೆ. ಕಚಡ ನನ್ ಮಕ್ಳು, ಇಂಥವ್ರನ್ನ ಹುಳ ಹೊಸ್ತಾಗ್ದಂಗ್ ಹೊಸ್ಕಾಕ್ಬಿಡ್ಬೇಕು. ಅಲ್ಲ, ತಪ್ಪು ಮಾಡಿರೋ ಅವನೇ ತಲೆ ಎತ್ಕೊಂಡ್ ಓಡಾಡ್ಬೇಕಾರೆ, ಏನು ತಪ್ಪು ಮಾಡಿದಿರೋ ಕೂತಿರೋ ನೀವೇನಿಗೆ ತಲೆ ತಗ್ಸಿ ಕೂತಿದೀರಾ? ಧೈರ್ಯವಾಗಿರಿ, ಬರೋ ಸಮಸ್ಯೆನ ಧೈರ್ಯದಿಂದ ಎದುರಿಸಿ. ನೋಡಿ ಸ್ಪಂದನ, ನೀವ್ ಜನಗಳ ಬಗ್ಗೆ ಯೋಚನೆ ಮಾಡೋದಕ್ ಹೋಗ್ಬೇಡಿ. ಇವತ್ತು ನಿಮ್ ವಿಷಯ, ನಾಳೆ ಇನ್ನೊಂದ್ ವಿಷಯ ಬಂದ್ರೆ ಇದನ್ ಮರ್ತೋಗ್ತಾರೆ. ಅವ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಂಡು ಕುತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹೌದು ಸ್ಪಂದನ, ನೀವ್ ಇವಾಗ ಯೋಚನೆ ಮಾಡ್ಬೇಕಾಗಿರೋದು ನಿಮ್ ಬಗ್ಗೆ, ನಿಮ್ಮ ಅಪ್ಪ ಅಮ್ಮನ ಬಗ್ಗೆ. ಇವತ್ತು ನೀವ್ ಇದ್ರಿಂದ ಎಲ್ಲ ಹೆದರ್ಕೊಂಡು ಸುಮ್ನೆ ಕೂತ್ಬಿಟ್ರೆ, ಇವತ್ತು ನಿಮಗ್ ಬಂದಿರೋಂತ ಪರಿಸ್ಥಿತಿನೇ ನಾಳೆ ಇನ್ನ 100 ಜನ ಹೆಣ್ಮಕ್ಳಿಗೆ ಬರ್ಬೋದು. ಆ ನೋವು ಹೇಗಿರುತ್ತೆ ಅಂತ ನಿಮಗ್ ತುಂಬಾ ಚೆನ್ನಾಗ್ ಗೊತ್ತು. ಈಗ ನೀವು ಧೈರ್ಯವಾಗಿದ್ದು ಅಂತ ಕಚಡ ನನ್ ಮಕ್ಳು ಕಂಬಿ ಹಿಂದೆ ನಿಂತ್ಕೊಳ್ಳೋ ಹಾಗೆ ಮಾಡ್ಬೇಕಾಗಿರೋದು ನಿಮ್ಮ ಕರ್ತವ್ಯ. ನೋಡಿ, ನ್ಯಾಯ ಯಾವತ್ತಿದ್ರು ಗೆದ್ದೇ ಗೆಲ್ಲತ್ತೆ. ನೀವಾಗ್ಲಿ ನಿಮ್ ಹೆಸರಾಗ್ಲಿ ಜನಗಳ ಮುಂದೆ ಬರ್ದೇ ಇರೋ ಹಾಗೆ ನಾನ್ ಆದ್ರೆ ಈಗ ನೀವ್ ಮಾಡ್ಬೇಕಾಗಿರೋ ಕೆಲ್ಸ ಒಂದೇ ಒಂದು, ಆ ಕಾರ್ಪೊರೇಟರ್ ಮೇಲೆ ಒಂದ್ ಕಂಪ್ಲೇಂಟ್ ಫೈಲ್ ಮಾಡಿ ಸಾಕು. ಮಾಡ್ತೀರಲ್ವಾ? ಇನ್ ಮಿಕ್ಕಿದ್ದು ನಾನ್ ನೋಡ್ಕೋತೀನಿ. ಸ್ಟೇಷನ್ಗೆ ಹೋಗಿ ಬರ್ತೀನಿ. ಕಷ್ಟಗಳು ಮನುಷ್ಯನಿಗೆ ಬರದೆ ಮರಕ್ಕ ಬರ್ತಾವ. ಅರ್ಜೆಂಟ್ ಕೊಡಪಿ ಒಂಚೂರು ಚಾರ್ಜರು ತಗೊಳ್ಳಿ. ಥ್ಯಾಂಕ್ಸ್ ಮರಯ್ಯ, ತುಂಬಾ ಧನ್ಯವಾದಗಳು ನಚಿ. ರೀಸ್, ಒಂದು ಇಂಪಾರ್ಟೆಂಟ್ ಕಾಲ್ ಮಿಸ್ ಆಗ್ಬಿಡ್ತಿತ್ತು. ಯಾಕಂದ್ರೆ ನಾನೊಂದು ಮುಖ್ಯವಾದ ಕಾನೂನು ಸಂಘರ್ಷದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀನಿ. ಹಾಗಾಗಿ ಸತ್ಯಣ್ಣ, ಯಾರ್ದು ಇಂಪಾರ್ಟೆಂಟ್ ಕಾಲು? ಹೇಳ್ತೀನಿ. ಮೊದಲು ವೈಯಕ್ತಿಕವಾಗಿ ನಾನು ನಿನ್ನ ಪ್ರಶಂಸೆ ಮಾಡ್ಬೇಕು. ಯಾಕಂದ್ರೆ ನೀನು ಆ ಹುಡುಗಿ ಸ್ಪಂದನ, ಅವಳಿಗೆ ಒಂದು ಡಾಕ್ಟರ್ ಆಗಿ ಗೌರವ ಕೊಟ್ಟಿದ್ದಷ್ಟೇ ಅಲ್ಲದೆ
ಮಾನವೀಯತೆ ಮರೆದಿದ್ಯಾ? ಅಂದ್ರೆ ಅವಳನ್ನ ಡೇಂಜರ್ ಝೋನ್ ಇಂದ ಸೇಫ್ ಝೋನ್ಗೆ ಕರ್ಕೊಂಡ್ ಬಂದಿದ್ಯಾ? ಸತ್ಯಣ್ಣ ತುಂಬಾ ಕ್ರೆಡಿಟ್ಸ್ ಕೊಡ್ತಾ ಇದೀರಾ. ನಾನ್ ಏನ್ ಅಂತ ದೊಡ್ಡ ಕೆಲಸ ಏನ್ ಮಾಡ್ಲಿಲ್ಲ. ನಮ್ಮ ಮನೇಲಿರೋ ದೊಡ್ಡವ್ರು ಸೆಟ್ ಮಾಡಿರೋ ಎಕ್ಸಾಂಪಲ್ ನೇ ಫಾಲೋ ಮಾಡಿರು. ನಿಜ. ಯಾಕೆ ನಿಂತ್ಕೊಳ್ತೀಯಾ? ಕೂತ್ಕೊಳ್ಳಿ. ನಚಿ, ನನಗೆ ನಿಮ್ಮಿಂದ ಒಂದು ಸಹಾಯ ಬೇಕಿತ್ತು. ಹೇಳಿ ಏನು ಅಂತ. ಅಂದ್ರೆ ವೈಯಕ್ತಿಕವಾಗಿ ನನಗಲ್ಲ, ನನ್ನೊಬ್ಬ ಕಕ್ಷಿದಾರಕ್ಕೆ. ಅವ್ರು ನಂಗೆ ಗೊತ್ತಾ? ಆದ್ರೆ ಅವ್ರು ನನಗ್ ಗೊತ್ತಿದಾರಂದ್ರೆ ನಿನಗೂ ಗೊತ್ತಿರ್ತಾರೆ. ಆದ್ರೆ ನಚಿ, ವಿಷಯ ತುಂಬಾ ಸೂಕ್ಷ್ಮವಾಗಿದೆ. ಇದನ್ನೆಲ್ಲ ನೀನು ನಿನ್ನ ಕಾಲೇಜ್ ಜೀವನದಲ್ಲಿ ನೋಡಿರ್ತೀಯ ಅನ್ಕೋ. ಓಕೆ, ಗಿವ್ ಮಿ ದ ಕೇಸ್ ಡೀಟೇಲ್ಸ್. ವಿಷಯ ಏನು ಅಂದ್ರೆ ನನ್ನ ಸ್ನೇಹಿತ ಒಬ್ಬ ಒಪ್ಪಂದದ ಮದುವೆ ಆಗಿದ್ದಾನೆ. ವಾಟ್? ಒಪ್ಪಂದದ ಮದುವೆ ಅಂದ್ರೆ ಇಂಗ್ಲಿಷ್ ಅಲ್ಲಿ ಕಾಂಟ್ರಾಕ್ಟ್ ಮ್ಯಾರೇಜ್ ಅಂತ. ಓಕೆ. ಆ ಕಾಂಟ್ರಾಕ್ಟ್ ಮ್ಯಾರೇಜ್ ಒಂದು ಗಂಡು ಹೆಣ್ಣಿನ ಮಧ್ಯೆ ಹೇಗೆ ಕೆಲಸ ಮಾಡುತ್ತಂದ್ರೆ 1 ವರ್ಷದ ಮಟ್ಟಿಗೆ ಅಥವಾ 2 ವರ್ಷದ ಮಟ್ಟಿಗೆ ಹೀಗೆ ಕೆಲಸ ಮಾಡುತ್ತೆ. ಆ ದಿನಾಂಕಗಳು ಮುಗಿದ್ಮೇಲೆ ಅವರಿಬ್ರು ತಮ್ಮ ದಾರಿಗಳನ್ನ ಹಿಡ್ಕೋಬೇಕಾಗತ್ತೆ. ಆದ್ರೆ ಈಗ ಆ ಕಾಂಟ್ರಾಕ್ಟ್ ಡೇಟ್ ಮುಗಿತಿದೆ. ಆದ್ರಿಂದ ನನ್ನ ಸ್ನೇಹಿತರಿಗೆ ಈಗ ಆ ಕಾಂಟ್ರಾಕ್ಟ್ ಹೆಂಡತಿ ಅಂತ ಹೇಳಿದ್ನಲ್ಲ, ಅವಳ ಮೇಲೆ ನಿಜವಾದ ಪ್ರೀತಿ ಹುಟ್ಟುಬಿಟ್ಟಿದೆ. ಅಷ್ಟೇ ಅಲ್ಲ, ಅದನ್ನ ಅವನು ನಾನಾ ತರದಲ್ಲಿ ಅವಳಿಗೆ ವ್ಯಕ್ತಪಡಿಸೋದಕ್ಕೆ ಪ್ರಯತ್ನ ಪಟ್ಟ. ಆದ್ರೆ ವಿಫಲ ಆದ. ಅದಕ್ಕೇನು ಮಾಡಬೇಕು ಅಂತ ತಿಳಿತಿಲ್ಲ. ಅಂದ್ರೆ ಅವಳಿಗದು ಅರ್ಥ ಆಗ್ತಿಲ್ಲ. ಇದು ನಮಗೆ ತಲೆ ಕೆಡ್ತಿರೋದು. ಸತ್ಯಣ್ಣ, ನೀವ್ ಹೇಳಿದ್ದು ನಚಿತ್ರು ಮತ್ತೆ ಭೂಮಿ ಅದಕ್ಕೆ ಕತೆ ತಾನೆ? ನಚಿಗೇನಾದ್ರೂ ಈ ಕಾಂಟ್ರಾಕ್ಟ್ ವಿಷಯ ಗೊತ್ತಾಗೋಯ್ತಾ? ಈಗ ಏನ್ ಮಾಡೋದು? ನಚಿ, ಈ ವಿಷಯದಲ್ಲಿ ನಿನ್ಗೆ ಯಾಕೆ ಹಾಗನ್ನಿಸ್ತು? ಸತ್ಯಣ್ಣ, ಯಾಕೆ ಇಷ್ಟು ಗಾಬರಿ ಮಾಡ್ಕೋತಾ ಇದೀರಾ? ನಾನ್ ಸುಮ್ನೆ ಹಂಗೆ ಜೋಕಾಗಿ ಹೇಳಿದ್ದು. ಸರಿ, ವಿಷಯ ಹೇಳಿ. ನಚಿ, ಈಗ ಆ ನನ್ನ ಸ್ನೇಹಿತರಿಗೆ ಅಂದ್ರೆ ಆ ಕಕ್ಷಿದಾರನಿಗೆ ಅವಳ ಮೇಲೆ ಜೀವನ ಪರ್ಯಂತ ಪ್ರೀತಿ ಉಳಿಯುವ ಆಗ್ಬೇಕು. ಅಷ್ಟೇ ಅಲ್ಲ, ಅವಳು ಅವನ ಪ್ರೀತಿಯನ್ನ ಸಂಪೂರ್ಣ ಅರ್ಥ ಮಾಡ್ಕೋಬೇಕು. ಅವರ ಇಬ್ಬರ ಪ್ರೀತಿಗೆ ಜಯ ಸಿಗೋದಕ್ಕೆ ನೀನೇನಾದ್ರೂ ಮಾಡ್ಲೇಬೇಕು. ಜಯ ಏನಾದ್ರೂ ಸಿಕ್ತು ಅಂದ್ರೆ ನನಗ್ ಸಂತೋಷ ಆಗುತ್ತೆ. ಈ ಕೇಸು ನಾನೇ ಗೆದ್ದಾಗ ಆ ತರದ ಹೊಳು ಕೊಡು. ನೀನ್ ಏನ್ ಹೇಳ್ತೀಯೋ ಅದನ್ನ ಕೇಳ್ತೀನಿ. ನಾನ್ ಸರಿಯಾಗಿ ಟ್ರೀಟ್ಮೆಂಟ್ ಕೊಡೋ ಡಾಕ್ಟರ್ ತರಾನೇ ಯೋಚನೆ ಮಾಡ್ತೀನಿ ಸತ್ಯಣ್ಣ. ಇನ್ಸ್ಪೆಕ್ಟರ್ ಸಾಹೇಬ್ರು ನನ್ನನ್ನ ಇಲ್ಲಿವರೆಗೂ ಬರೋಕ್ ಕೇಳಿದ್ದು ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಯಾಕೆ ಅಂದ್ರೆ ಪೊಲೀಸರು ನನ್ನ ಮನೆ ಬಾಗ್ಲತ್ರನೇ ಬರ್ತಿದ್ರು ನನ್ನ ನೋಡ್ಕೊಂಡು. ಅದಕ್ಕೆ ಕೇಳ್ದೆ. ಸರಿ, ಏನ್ ವಿಷಯ ಅಂತ ಹೇಳಿ. ಮಹಿಳಾ ಸಂಘದ ಪ್ರೋಗ್ರಾಮ್ಗೆ ನನ್ನನ್ನ ಗೆಸ್ಟ್ ಆಗಿ ಕರೆದಿದ್ದಾರೆ. ಅರ್ಜೆಂಟ್ ಆಗಿ ಹೋಗ್ಬೇಕು. ತಮ್ಗೆ ಮಹಿಳೆಯರ ಮೇಲೆ ತುಂಬಾ ಗೌರವ ಅನ್ಸುತ್ತಲ್ವಾ? ಮತ್ತೆ ಮಹಿಳೆಯರು ಇರೋ ಜಾಗದಲ್ಲಿ ಸ್ವರ್ಗ ಇರುತ್ತೆ ಅಂತ ಹೇಳಿರೋದ್ ಕೇಳಿಲ್ವಾ ನೀವು? ಅದಕ್ಕೆ ತಪ್ಪಾಗಿರೋದು. ಮಹಿಳೆಯರು ಇರೋ ಜಾಗದಲ್ಲಿ ದೇವ್ರಿರ್ತಾರೆ ಅಂತ ಕೇಳಿಲ್ವಾ? ಇರ್ಬೋದು. ಸರಿ, ನನ್ನನ್ನ ಇಲ್ಲಿಗೆ ಕರ್ಸಿರೋ ವಿಷಯ ಏನು ಅಂತ ಕೇಳ್ಬೋದಾ? ಸ್ಪಂದನ ಹೆಸರು ಕೇಳ್ತಿದ್ದಾಗೆ ಬಾಯೆಲ್ಲ ಉಣುಕ್ತದ. ಯಾಕೆ ಸರ್? ನಿಮ್ ಹಾರ್ಟ್ ಜೋರಾಗಿ ಬಡ್ಕೊಂಡಿರೋ ಸೌಂಡ್ ನನ್ ಕಿವಿಗ್ ಬೀಳ್ತದೆ. ಸ್ವಲ್ಪ ರಿಲ್ಯಾಕ್ಸ್ ಆಗಿ ಕಾರ್ಪೊರೇಟರ್ ಸಾಹೇಬ್ರೆ. ಸ್ಪಂದನ ನನಗ್ ಗೊತ್ತಿಲ್ಲ ಅಂತ ಮಾತ್ರ ಹೇಳ್ಬೇಡಿ. ಸಾಹೇಬ್ರೆ, ಅವಳು ಎಂತ ಲೋ ಗ್ರೇಡ್ ಹುಡುಗಿ ಅಂತ ನನ್ನ ಜೀವಮಾನದಲ್ಲಿ ನಾನು ನೋಡಿಲ್ಲ. ಅಂದ್ರೆ ನನ್ನಂತವನ್ ಮೇಲೆ ಅವಳು ಏನೇನೋ ಬಂದು ಸುಳ್ಳಾಪನೆ ನಿಮ್ಮ ಹತ್ರ ಕೊಟ್ಟಿದ್ದಾಳೆ ಅಂತಂದ್ರೆ ನಾನ್ ಏನು ಅಂತ ನಮ್ ಕ್ಷೇತ್ರಕ್ಕೆ ಬಂದು ನೋಡಿ ಹೆಣ್ಮಕ್ಳಿಗೆ ಎಷ್ಟು ಗೌರವ ಕೊಡ್ತೀನಿ ಅಂತ. ಈಗ ನನ್ ಪ್ರಶ್ನೆ ಇಷ್ಟೆ. ನಿಮ್ಮ ಲುಕ್ ನೋಡ್ತಿದ್ರೆ ಪ್ರಶ್ನೆ ಕೇಳ್ತಾ ಇರೋ ಹಾಗೆ ಅನಿಸ್ತಿಲ್ಲ. ನಿಜ ಹೇಳ್ಬಿಡ್ತೀನಿ ಸಾಹೇಬ್ರೆ, ಸ್ಪಂದನ ಫ್ರೀ ಸೀಟ್ ಕೊಡ್ಸಿ ಅಂತ ಹೇಳ್ಬಿಟ್ಟು ನಂತರ ಕೇಳ್ಕೊಂಡ್ ಬಂದ್ಲು. ಆಮೇಲೆ ಹೋಗ್ತಾ ಹೋಗ್ತಾ ಅವಳು ನನ್ ಮೇಲೆ ಇಂಟ್ರೆಸ್ಟ್ ತೋರಿಸ್ತಾ ಹೋದ್ಲು. ಹತ್ರ ಆಗಕ್ ಶುರು ಮಾಡಿದ್ಲು ಸಾಹೇಬ್ರೆ. ಮೈ ಮೇಲೆ ಬೀಳೋಕ್ ಶುರು ಮಾಡ್ಬಿಟ್ಲು. ಈ ತರ ಪುರುಷರ ಮೇಲೆ ದೌರ್ಜನ್ಯ ಆಯ್ತು ಅಂತ ನಾನು ಅವಳ ಮೇಲೆ ಕೇಸ್ ಹಾಕ್ಬೋದಲ್ವಾ? ಮೊದ್ಲು ಹಣೆ ಮೇಲಿರೋ ಬೆವರೋರು. ಸರಿ ನಡ್ರಿ. ದೂರು ಕೊಡದೆ ಇಷ್ಟು ಬೇಗ ಹಾಕ್ಸೋಣ ಸಾಹೇಬ್ರೆ? ನೋಡ್ರ, ನಮ್ ಸಾಹೇಬ್ರು ಎಷ್ಟು ಸ್ಪೀಡ್ ಇದಾರೆ. ನಡೀರಿ ಸರ್, ಅವಳನ್ನ ಎತ್ತಾಕೊಂಬಂದು ಸ್ಟೇಷನ್ ಅಲ್ಲಿ ನಿಮ್ ಸ್ಟೈಲ್ ಅಲ್ಲೇ ವಿಚಾರಿಸಿ. ನಾವೀಗ ಸ್ಪಂದನ ಮನೆಗೆ ಹೋದ್ರೆ ಅಲ್ಲೇ ಸಿಗ್ತಾಳೆ ಸರ್. ನಡೀರಿ. ನಾನ್ ಹೊರಡ್ತಿರೋದ್ ನಿಜಾನೇ, ಆದ್ರೆ ಸ್ಪಂದನ ಮನೆಗಲ್ಲ, ಹಾಸ್ಪಿಟಲ್ಗೆ. ಒಂದ್ ಚಿಕ್ಕ ಮೆಡಿಕಲ್ ಟೆಸ್ಟ್ ಮಾಡಿಸ್ಕೊಳ್ಳೋಣ ಅಂತ. ಮೆಡಿಕಲ್ ಟೆಸ್ಟಾ? ಯಾರಿಗೆ ಸರ್? ತಮ್ಗೆ. ನನ್ಗ? ಯಾಕ್ರಿ ಇನ್ಸ್ಪೆಕ್ಟ್ರೆ, ಸ್ಪಂದನೆ ನಮ್ಮ ಅಣ್ಣ ನಿಂತ್ ಬಿದ್ದಿದ್ಲು. ಅಣ್ಣ ಸೀಟ್ ಕೊಡ್ಸಿಲ್ಲ ಅಂತ ಅಣ್ಣ ಮೇಲೆ ದ್ವೇಷ ತೀರಿಸ್ಕೊಳಕ್ಕೆ ಅವಳೇ ಬಂದ್ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಸರ್. ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಇವ್ರ ಮತ್ ನಿಜ. ನಾನೊಬ್ಬ ಸಮಾಜ ಸೇವಕ ಅಂದ್ಮೇಲೆ ನಾನ್ ತಪ್ಪು ಮಾಡಕ್ ಸಾಧ್ಯನಾ? ಹೇಳಿ ಸಾಹೇಬ್ರೆ. ಕಾರ್ಪೊರೇಟರ್ ಸರ್, ಒಂದು ವಿಚಾರ. ಈಗ ಸ್ಪಂದನಾನೇ ನಿಮ್ ಮೇಲೆ ಬಲವಂತ ಮಾಡಿದ್ಲು ಅಂತ ಅನ್ಕೋಣ. ನೀವು ಅದನ್ನ ತಡೆದ್ರಿ ಅಂತಾನು ಅನ್ಕೋಣ. ಆದ್ರೆ ಈ ಮೆಡಿಕಲ್ ಟೆಸ್ಟ್ ಮಾಡೋದ್ರಿಂದ ನಿಮ್ಗೆಷ್ಟು ಉಪಯೋಗ ಇದೆ ಅಂತ ಒಂದ್ಸಲಿ ಯೋಚನೆ ಮಾಡಿ. ಇದು ನನಗೆ ಗೊತ್ತಿಲ್ಲದೆ ನಿಮ್ಗೊಂದು ಸಹಾಯ ಮಾಡ್ತೀನಿ ಅಂತನಾರು ತಿಳ್ಕೋಬಹುದು. ಅಲ್ಲ, ಒಂದ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಸೈಂಟಿಫಿಕ್ ಆಗಿ ನೀವೆಂತ ಸಭ್ಯಸ್ತ ಅಂತ ಸಾಕ್ಷಿ ಸಮೇತ ಜನಗಳ ಮುಂದೆ ಇಟ್ರೆ ನಿಮ್ಮ ರೇಂಜು ಅಲ್ಲಿರುತ್ತೆ. ಯೋಚನೆ ಮಾಡಿ.
ನಾನ್ ತಪ್ಪೇ ಮಾಡಿಲ್ಲ ಅಂದ್ಮೇಲೆ ನಾನ್ ಯಾಕೆ ಟೆಸ್ಟ್ ಮಾಡಿಸ್ಕೋಬೇಕು? ನಾನ್ ನಿಮ್ ಜೊತೆ ಬರಲ್ಲ. ನೀವಾಗ ನೀವು ಬರ್ಲಿಲ್ಲ ಅಂತ ಹೇಳಿದ್ರೆ ಈಗ ನೀವು ಮನೆಯಿಂದ ಹಾಕೊಂಡ್ ಬಂದಿರೋಂತ ಐರನ್ ಆಗಿರೋಂತ ವೈಟ್ ಶರ್ಟ್ ಈಗ ಇರುವಂತ ಇಮೇಜ್ ಡ್ಯಾಮೇಜ್ ಆಗಿ ಕಂಪ್ಲೀಟ್ ರೋಡ್ ಶೋ ಮಾಡಿ ಕರ್ಕೊಂಡು ಹೋಗ್ಬೇಕಾಗತ್ತೆ. ಯೂನಿಫಾರ್ಮ್ ಬಿಚ್ತು ಅಂದ್ರೆ ನಿಮ್ಗಿಂತ ದೊಡ್ಡ ಗೂಂಡ ನಾನು. ಸೈಲೆಂಟ್ ಆಗಿ ನಿಂತ್ಕೊಬೇಕು. ಸರಿ, ನಾನೇ ಬರ್ತೀನಿ. ಹಲೋ, ಸಾಹೇಬ್ರೆ, ಅರ್ಜೆಂಟ್ ವಿಷಯನಾ? ಓಹ್ ಸಾಹೇಬ್ರು ಭೂಮಿ ಅಂತ ಕರೀದೆ ಅರ್ಜೆಂಟ್ ವಿಷಯನ ಅಂತ ಕರಿತಾ ಇದ್ದಾರೆ. ಹಾಗಂದ್ಮೇಲೆ ಏನೋ ಸೀರಿಯಸ್ ಕೇಸೇ ಇರ್ಬೇಕು. ಸಾಹೇಬ್ರೆ, ನೀವು ಬ್ಯುಸಿ ಇದ್ದೀರಾ? ಅದು ಸಾಹೇಬ್ರೆ, ಆ ಕಾರ್ಪೊರೇಟರ್ ವಿಷಯ ತಾನೇ ನನಗ್ ಚೆನ್ನಾಗ್ ಗೊತ್ತು. ಅವನು ಹೆಣ್ಮಕ್ಳಿಗೆ ಬೆಲೆನೆ ಕೊಡೋದಿಲ್ವಂತೆ. ಅವನು ಸುಮ್ನೆ ಬಿಡ್ಬಿಡಿ ಸಾಹೇಬ್ರೆ ನೀವು. ಹೆಣ್ಮಕ್ಳ ವಿಚಾರದಲ್ಲಿ ಯಾರೇ ತಪ್ಪು ಮಾಡಿದ್ರು ಬಿಡೋ ಮಾತೇ ಇಲ್ಲ. ಸಾಹೇಬ್ರೆ, ನಿಮ್ ಬಗ್ಗೆ ನನ್ಗ್ ಚೆನ್ನಾಗ್ ಗೊತ್ತು. ಆದ್ರೂ ಆ ಕಾರ್ಪೊರೇಟರ್ ತುಂಬಾ ಕೆಟ್ಟವನಂತೆ, ದೊಡ್ಡ ಕೇಡಿ ಅಂತೆ. ನೀವು ಹುಷಾರಾಗಿರಿ ಹಾ, ಸಾಹೇಬ್ರೆ. ಇವತ್ತು ನಾನ್ ಬರೋದ್ ಲೇಟ್ ಆಗುತ್ತೆ. ನನ್ಗೋಸ್ಕರ ಊಟದ ಕಾಯಬೇಡ. ಎಲ್ರ ಜೊತೆ ಊಟ ಮಾಡಿ ನಿನ್ ಮಲ್ಕೊ. ಓಕೆನಾ? ಅರೆ ಸಾಹೇಬ್ರೆ, ನಾನ್ ಕೇಳೋಕ್ ಮುಂಚೆನೆ ನೀವ್ ಹೇಳ್ಬಿಟ್ರಲ್ಲ. ಸೂಪರ್ ನೀವು. ಸಾರಿ ಸರ್, ವೆಯ್ಟ್ ಮಾಡಿಸ್ಬಿಟ್ಟೆ ಅನ್ಸುತ್ತೆ. ಸಮಾಜ ಸೇವಕರು, ನೀವು ಎಷ್ಟು ನೀತಿ ನಿಜಾಯಿತಿಯಿಂದ ಜೀವನ ನಡೆಸ್ತಿರ್ತೀರ ಅಂತ ಜನಗಳಿಗೆ ಸಾಕ್ಷಿ ಮೂಲಕ ತೋರ್ಸೋಣ ಸರ್. ಕಣ್ ಮುಚ್ಚಿರೋ ಜನಗಳ ಕಣ್ ತೆರ್ಸ್ಬಿಡೋಣ ಇವತ್ತು. ನಡೀರಿ, ತಮಗೆ ಸಪರೇಟ್ ಆಗಿ ಹೇಳ್ಬೇಕು. ನಮ್ ಸಾಹೇಬ್ರು ಎಷ್ಟು ಸುಲಭವಾಗಿ ಮಲ್ಕೋ ಅಂತ ಹೇಳ್ಬಿಟ್ರು. ಆದ್ರೆ ನನ್ಗೆ ಅವ್ರನ್ನ ನೋಡ್ದೆ, ಅವ್ರ ಜೊತೆ ಮಾತಾಡ್ದೆ, ನಂಗ್ ನಿದ್ರೆನೆ ಬರೋದಿಲ್ವಲ್ಲ. ನಾನೇನ್ ಮಾಡ್ಲಿ? ಮಚ್ಚಿ, ನಾನ್ ಹೇಳೋದು ಇಷ್ಟೇ ಕಣಪ್ಪ. ಈ ಕೇಸ್ ತುಂಬಾ ಸಂಕೀರ್ಣವಾಗಿದೆ. ಅಂದ್ರೆ ನನ್ನ ಸ್ನೇಹಿತನ ಜೀವನ, ಅವರಿಬ್ಬರ ಒಪ್ಪಂದದ ಮದುವೆ ಬಹಳಷ್ಟು ಶುದ್ಧವಾಗಿದೆ, ಅದರಲ್ಲಿ ಏನೂ ಸಂಶಯ ಇಲ್ಲ. ಆದರೆ ಈಗ ಅದರ ಗಡುವು ಮುಗಿಯಕ್ ಬಂದಿದೆ. ಇದೊಂದೇ ಸಮಸ್ಯೆ. ಆದ್ರೆ ಈಗ ಆ ನನ್ನ ಸ್ನೇಹಿತನಿಗೆ ಅಂದ್ರೆ ಕಕ್ಷಿದಾರನಿಗೆ ಅವಳ ಮೇಲೆ ಎಮೋಷನಲ್ ಡ್ಯಾಮೇಜ್ ಆಗಿದೆ. ಅರ್ಥಾತ್ ಅವಳನ್ನ ಅವನು ತುಂಬಾ ಪ್ರೀತಿಸ್ತಿದ್ದಾನೆ. ಓ ಸತ್ಯಣ್ಣ, ಕೋರ್ಟ್ ಅಲ್ಲಿ ಹೇಳೋ ತರ ಅದನ್ನೇ ಮತ್ತೆ ಮತ್ತೆ ಎಸ್ಸತಿ ಹೇಳ್ತೀರಾ? ಯೋಚನೆ ಮಾಡಕ್ ಟೈಮ್ ಕೊಡಿ. ಮಾಡು 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 ಮಾಡು, ಯೋಚನೆ ಮಾಡು. ನಾವು ಕೋರ್ಟಲ್ಲಿ ನೂರಾರು ಹೋಗಿ ವರ್ಷಾನುಗಟ್ಲೆ ಕಾಯಲ್ವೇ? ತಾಳಿದವನು ಬಾಳಿಯನು. ಯೋಚನೆ ಮಾಡು ಮಾಡು. ಸತ್ಯಣ್ಣ, ನಂಗಿದು ಕಾಂಟ್ರಾಕ್ಟ್ ಕೇಸ್ ಅಂತ ಅನಿಸ್ತಾ ಇಲ್ಲ, ಹಾರ್ಟ್ ಡಿಸೀಸ್ ಅಂತ ಅನಿಸ್ತಾ ಇದೆ. ಅವಳ ಮನ್ಸಿಂದ ಫ್ರೆಂಡ್ಶಿಪ್ ವೈರಸ್ ನ ತೆಗೆದು ಒಂದು ಬೂಸ್ಟರ್ ಡೋಸ್, ಜೆಲಸ್ ಬೂಸ್ಟರ್ ಡೋಸ್ ನ ಕೊಡ್ಬೇಕು. ಜಲಸ್ ಬೂಸ್ಟರ್ ಡೋಸ ಅಂದ್ರೆ ಸತ್ಯಣ್ಣ, ಪೇಷನ್ಸ್, ಹೇಳ್ತೀನಿ ನಿಮ್ಗೆ. ಒಂದ್ ಸೆಕೆಂಡ್. ಅವತ್ತು ಭೂಮಿ ಅಜಿತ್ಗೆ ಅಂಜನಾನೇ ಮದುವೆ ಆಗ್ಬಿಡಿ ಸಾಹೇಬ್ರೆ ಅಂತ ಹೇಳ್ದವು. ಇದನ್ನ ನಾವು ಹೈಯರ್ ಕೋರ್ಟ್ ಆಫ್ ಧಾರಾಳತನ ಅಂತ ಕರಿಬಹುದು. ಆದ್ರೆ ನಾನ್ ಕರಿಯಲ್ಲ. ಅಜಿತ್ ಲೈಫ್ ಅಲ್ಲಿ ಒಬ್ಬಳೇ ಇರಬೇಕು, ಅದು ಭೂಮಿನೇ ಆಗಿರ್ಬೇಕು. ಸತ್ಯಣ್ಣ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಇಲ್ಲ ಪಚ್ಚಿ, ಆದ್ರೆ ಈ ವಿಚಾರದಲ್ಲಿ ನೀನು ಯೋಚನೆ ಮಾಡತಕ್ಕಂಥದ್ದು ಬಹಳ ಸೂಕ್ಷ್ಮ ಇರಬೇಕು. ಅಂದ್ರೆ ಆ ಹುಡುಗಿ ವಿಚಾರದಲ್ಲಿ. ಯಾಕಂದ್ರೆ ಅವಳು ಇಂಥ ವಿಷಯಕ್ಕೆ ಸಾಮಾನ್ಯವಾಗಿ ಬಗ್ಗವಳಲ್ಲ. ಬಿಟ್ರೆ ಅವಳ ಗಂಡನಿಗೆ ಬೇರೆ ಮದುವೆ ಮಾಡಕ್ಕೂ ಹೇಸಲ್ಲ, ಯೋಚಿಸಲ್ಲ. ಅಷ್ಟು ಮಾತ್ರ ಸತ್ಯ. ಹಾಗಾದ್ರೆ ಡೈರೆಕ್ಟ್ ಆಗಿ ಆಪರೇಷನ್ ಮಾಡ್ಬೇಡ. ಆಪರೇಷನ್ ಯಾಕೋ? ಅಂದ್ರೆ ನಿಮ್ ಫ್ರೆಂಡ್ ಹೆಂಡತಿಗೆ ಕಾಂಪಿಟೇಷನ್ ಇಂಜೆಕ್ಷನ್ ಕೊಡ್ಬೇಕು. ಕಾಂಪಿಟೇಷನ್ ಇಂಜೆಕ್ಷನ್ ಅಂದ್ರೆ ಏನೋ? ಅಂದ್ರೆ ನಿಮ್ ಫ್ರೆಂಡ್ ಹೆಂಡತಿ ಲೈಫ್ ಅಲ್ಲಿ ಸೆಕೆಂಡ್ ಒಪಿನಿಯನ್ ತರೋಣ, ಅಂದ್ರೆ ಯಾರಾದ್ರೂ ಹುಡುಗನ್ ತರೋಣ ಅಂತ. ನೋಡಿ, ಒಳ್ಳೆ ಮಾತಲ್ಲಿ ಹೇಳ್ತಾ ಇದೀನಿ. ಎಲ್ರು ಹೋಗಿ ಮನೆ ಸೇರ್ಕೊಂಡ್ರೆ ಒಳ್ಳೇದು. ಇಲ್ಲ ಅಂತ ಹೇಳಿದ್ರೆ ಕಾರ್ಪೊರೇಟರ್ ಜೊತೆ ನಿಮ್ಮೆಲ್ಲರೂ ಒಳಗಡೆ ಹಾಕಿ ರುಬ್ಬೇಕಾಗತ್ತೆ. ಇನ್ಸ್ಪೆಕ್ಟರ್ ಅಜಿತ್ ಅವರು ಸಿಚುವೇಶನ್ ನ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ತಿದ್ರು. ಆದ್ರೆ ಗುಂಪಿಂದ ಕಿಡಿಗೇಡಿಗಳು ಅವರ ಹಣೆಗೆ ಕಲ್ಲು ತೂರಾಟ ಮಾಡಿದ್ದಾರೆ.